ಇಟ್ಟುಕೊಳ್ಳಿ, ಬಂಗಾರದಂತಹ ಸಂಗಾತಿ ಸಿಗ್ತಾರೆ. ಅಗ್ನಿ ಪರೀಕ್ಷೆ, ದೈವ ರಕ್ಷಣೆ. ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೊಬೇಕಪ್ಪ ಅಂತ ಹೇಳಿದ್ರೆ ವಿಡಿಯೋಗೊಂದು ಲೈಕ್ ಅನ್ನು ಕೊಡಿ ಹಾಗೂ ಶೇರ್ ಅನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ಶ್ರೀ ಗುರುರಾಘವೇಂದ್ರ ಎಂದು ಕಮೆಂಟ್ ಮಾಡಿ. ನಿಮಗೆ ಈ ತಿಂಗಳು ಪೂರ್ತಿ ಅದೃಷ್ಟ ಫಲ ಸಿದ್ಧಿಯಾಗುತ್ತೆ. ಕನ್ಯಾ ರಾಶಿಯ ಫೆಬ್ರವರಿ ತಿಂಗಳ ಭವಿಷ್ಯ ಅಂಜನ ಶಾಸ್ತ್ರದ ಮೂಲಕ ನಾನು ನಿಮಗೆ ಈ ಒಂದು ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ನೋಡಿ, ವಿಶೇಷವಾಗಿ ನಿಮ್ಮ ಒಂದು ಗುಣಲಕ್ಷಣವನ್ನ ನೋಡೋಣ ಬನ್ನಿ. ದೈವ ಸಂಕಲ್ಪವಿಲ್ಲದ ಜೀವನ ನಡೆಸುತ್ತೀರಿ. ನಿಮಗೆ ಬಹಳ ಸ್ನೇಹಿತರು ಇರುತ್ತಾರೆ. ಚಿಕ್ಕ ಚಿಕ್ಕ ಪ್ರಯಾಣಗಳನ್ನ ಮಾಡುತ್ತೀರಾ. ನಿಮಗೆ ನಿರಂತರವಾದಂತಹ ಕೋಪ ಬಂದರೂ ಕೂಡ ನೀವೇ ಸಮಾಧಾನವನ್ನ ಮಾಡಿಕೊಂಡು ಆ ಕೆಲಸವನ್ನ ಕಾರ್ಯಸಿದ್ಧಿ ಮಾಡಲಿಕ್ಕೆ ಪ್ರಯತ್ನವನ್ನ ಪಡ್ತೀರಾ. ಮತ್ತು ವಿಶೇಷವಾಗಿ ನೀವು ಬೇಗ ವಿದ್ಯೆಯನ್ನು ಕಲಿಯುವಂತಹ ಆಸಕ್ತಿ ಮತ್ತು ಯಾವುದೇ ಕೆಲಸವನ್ನ ಮಾಡಿದ್ರೂ ಕೂಡ ನೀವು ಅದರ ಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ನಾನಾ ರೀತಿಯಾದಂತಹ ಪ್ರಯತ್ನಗಳನ್ನ ಮಾಡ್ತೀರಾ. ಆ ನಾನಾ ರೀತಿಯಾದಂತಹ ಪ್ರಯತ್ನವೇ ನಿಮಗೆ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ತಂದುಕೊಡುವಂತಹ ವ್ಯಕ್ತಿತ್ವ ನಿಮ್ಮದಾಗಿರುತ್ತದೆ. ನೀವು ಹೆಜ್ಜೆ ಇಡುವಾಗ ಆದಷ್ಟು ಹಿರಿಯರ ಸಲಹೆ ಮೇರೆಗೆ ನೀವು ಹೆಜ್ಜೆಯನ್ನ ಇಟ್ಟರೆ ನೀವು ಅಂದುಕೊಂಡಿರತಕ್ಕಂತಹ ಕೆಲಸಗಳೆಲ್ಲವೂ ಕೂಡ ಕಾರ್ಯಸಿದ್ಧಿಯಾಗುತ್ತೆ. ಮತ್ತು ಅನಿರೀಕ್ಷಿತವಾದಂತಹ ಬದಲಾವಣೆಗಳು ಈ ತಿಂಗಳಿನಲ್ಲಿ ನೆರವೇರುವಂತಹ ಸಾಧ್ಯತೆಯೂ ಕೂಡ ಇದೆ. ನೋಡಿ, ಮೊದಲನೇದಾಗಿ ವಿಶೇಷವಾಗಿ ನಿಮ್ಮ ಒಂದು ಉದ್ಯೋಗದಲ್ಲಿ ನೋಡಿ, ಹೊಸ ಉದ್ಯೋಗ ಸಿಗುವ ಸಾಧ್ಯತೆ ಇದೆ. ಮತ್ತು IT ಅಥವಾ ಟೆಕ್ನಾಲಜಿ ಕ್ಷೇತ್ರದಲ್ಲಿ ನಿಮಗೆ ಯಾರ್ಯಾರು ಕೆಲಸಗಳನ್ನು ಬಿಟ್ಟು ಹೊಸ ಕೆಲಸವನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಅಂದುಕೊಂಡಿರ್ತಕ್ಕಂತಹ ವ್ಯಕ್ತಿಗಳಿಗೆ ವಿಶೇಷವಾದಂತಹ ಲಾಭ. ಅಂದ್ರೆ ನೀವು ಹಳೆಯ ಜಾಗಕ್ಕಿಂತಲೂ ಹೊಸ ಜಾಗದಲ್ಲಿ ಹೊಸ ಅನುಕೂಲಗಳು ಬರುವಂತಹ ಸಾಧ್ಯತೆಯೂ ಕೂಡ ಇದೆ. ಮತ್ತು ಅಥವಾ ವೈದ್ಯಕೀಯ ವೃತ್ತಿಗಳನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೂ ಕೂಡ ಅಷ್ಟೇ, ಆಸ್ಪತ್ರೆಯಲ್ಲಿ ಇದ್ದು ಅಥವಾ ಮತ್ತೊಂದು ಆಸ್ಪತ್ರೆಗೆ ಚೇಂಜಸ್ ಮಾಡಬೇಕು ಅಂದುಕೊಂಡಿದ್ರೆ ಸ್ಥಾನಮಾನ ಗೌರವಗಳು ಕೂಡ ಪ್ರಾಪ್ತಿಯಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ನಿಮಗೆ ಸ್ಮರಣಾ ಶಕ್ತಿಯು ಕೂಡ ಚೆನ್ನಾಗಿ ಇರುತ್ತದೆ. ಮತ್ತು ಆದಷ್ಟು ಸ್ವಲ್ಪ ನೀವು ಏನೇ ಕೆಲಸ ಮಾಡಿದ್ರೂ ಕೂಡ ಸ್ವಲ್ಪ ಯೋಚನೆ ಮಾಡಿ ಈ ತಗೊಳ್ಳುವಂತಹ ನಿರ್ಧಾರ ಸರಿ ಇದೆಯಾ ಇಲ್ವಾ ಅನ್ನೋದನ್ನ ನಿರ್ಧಾರವನ್ನು ತೆಗೆದುಕೊಂಡು ನೀವು ಹೆಜ್ಜೆಯನ್ನು ಹಾಕ್ತಾ ಹೋದ್ರೆ ನಿಮಗೆ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ಗಳಿಸುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ನಿಮಗೆ ಯಾರು ಹೊಸ ಉದ್ಯೋಗವನ್ನು ಆಯ್ಕೆ ಮಾಡ್ಕೊಂಡಿರೋರಿಗೆ ನಿಮ್ಮ ಸಂಬಳವೂ ಕೂಡ ಹೆಚ್ಚಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನ ಸರ್ಕಾರಿ ವಲಯದಲ್ಲಿರ್ತಕ್ಕಂಥವರಿಗೆ ಲಾಭಕರವಿದೆ. ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ. ಅಥವಾ ಹಿರಿಯ ಅಧಿಕಾರಿಗಳು ನೀವು ಮಾಡುವಂತಹ ಕೆಲಸಕ್ಕೆ ಗೌರವ ಪ್ರಾಪ್ತಿ ಉಂಟಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನ ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ನಿಮ್ಮ ಒಂದು ವ್ಯಾಪಾರದಲ್ಲಿ ನೋಡಿ, ಸರ್ವಿಸ್ ಓರಿಯೆಂಟೆಡ್ ಕೆಲಸವನ್ನು ಮಾಡುವವರಿಗೆ ಆದಾಯವು ಕೂಡ ಹೆಚ್ಚು ಕಂಡು ಬರುವಂತಹ ಸಾಧ್ಯತೆಯೂ ಕೂಡ ಇದೆ. ಅಥವಾ ನೀವು ಓನ್ ಬಿಸ್ನೆಸ್ಗಳನ್ನು ಏನೇನು ಮಾಡ್ತಾ ಇರ್ತೀರ ನೋಡಿ, ಒಂದು ಕಂಪನಿಗೆ ಸರ್ವಿಸ್ ಕೊಡೋದಾಗಿರ್ಬೋದು, ಅಥವಾ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಆಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ಸರ್ವಿಸ್ ಸಂಬಂಧಪಟ್ಟಿದ್ದು ಒಂದು ಪ್ಲಂಬಿಂಗ್ ಸರ್ವಿಸೇ ಆಗಿರ್ಬೋದು, ಅಂತಹ ಓರಿಯೆಂಟೆಡ್ ಬಿಸ್ನೆಸ್ಗಳನ್ನು ಯಾರ್ಯಾರು ಮಾಡ್ತಾ ಇರ್ತೀರೋ ನೋಡಿ, ಅಂಥವರಿಗೆ ವಿಶೇಷವಾದಂತಹ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ಗಳಿಸುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ನಾನಾ ಮೂಲಗಳಿಂದ ನಿಮಗೆ ವ್ಯಾಪಾರ ವಹಿವಾಟುಗಳಲ್ಲಿ ಲಾಭವಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಸ್ವಯಂ ಉದ್ಯೋಗಗಳನ್ನು ಯಾರ್ಯಾರು ಮಾಡ್ತಾ ಇರ್ತಾರೆ ನೋಡಿ, ಈಗ ರಿಯಲ್ ಎಸ್ಟೇಟ್ ಏಜೆಂಟ್ಸ್ ಆಗಿರ್ಬೋದು, ಅಥವಾ ಕೃಷಿ ಸಂಬಂಧಪಟ್ಟಂತಹ ಚಟುವಟಿಕೆಗಳಲ್ಲಿ ನೀವು ವರ್ತಕರಾಗಿರಬಹುದು, ಅಂಥವರಿಗೆ ವಿಶೇಷವಾದಂತಹ ಲಾಭ. ಮತ್ತು ಲೇವಾದೇವಿ ವ್ಯವಹಾರವನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ಕಮಿಷನ್ಸ್ಗಳನ್ನು ತೆಗೆದುಕೊಳ್ಳೋದಾಗಿರ್ಬೋದು, ಅಂಥವರಿಗೆ ಕೂಡ ಈ ತಿಂಗಳಿನಲ್ಲಿ ಲಾಭವನ್ನು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ವ್ಯಾಪಾರದಲ್ಲಿ ಅಧಿಕವಾದಂತಹ ಲಾಭವನ್ನು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನ ಬ್ಯಾಂಕಿಂಗ್ ಸೆಕ್ಟರ್ಗೆ ಸಂಬಂಧಪಟ್ಟಂತಹ ಕೆಲವು ಬಿಸ್ನೆಸ್ಗಳನ್ನು ಮಾಡುವಂಥವರಿಗೆ ಲಾಭವಿದೆ. ಅಥವಾ ಷೇರು ಮಾರುಕಟ್ಟೆಗೆ ಸಂಬಂಧಪಟ್ಟಂತಹ ಹೂಡಿಕೆಯನ್ನು ಮಾಡೋವರಿಗೆ, ಅಥವಾ ನೀವು ಯಾರ್ಯಾರಿಗೆ ಒಂದು ಸಜೆಷನ್ ಅನ್ನು ಕೊಡ್ತಾ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಕೂಡ ಈ ಒಂದು ಲಾಭವನ್ನು ತಂದುಕೊಡುವಂತಹ ಸಾಧ್ಯತೆಯೂ ಕೂಡ ಇದೆ. ಅಥವಾ ವೈದ್ಯಕೀಯ ಸಂಬಂಧಪಟ್ಟಂತಹ ಕೆಲವು ಮೆಡಿಕಲ್ ಸ್ಟೋರ್ಸ್ಗಳನ್ನು ಇಟ್ಕೊಂಡಿರ್ಬೋದಾಗಿರ್ಬೋದು, ಅಥವಾ ಉಪಕರಣಗಳನ್ನು ಮಾರಾಟವನ್ನು ಮಾಡೋರ್ಗಾಗಿರ್ಬೋದು, ಅಂಥವರಿಗೆ ವಿಶೇಷವಾದಂತಹ ಲಾಭವನ್ನು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ. ಮತ್ತು ಕೃಷಿ ಚಟುವಟಿಕೆಯಲ್ಲಿ ನೋಡಿದಾಗ ವಾಣಿಜ್ಯ ಬೆಳೆಗಳು, ಅರಿಶಿಣ, ರೇಷ್ಮೆ, ತೆಂಗು, ಕಾಫಿ ಬೆಳೆಗಾರರಿಗೆ ಉತ್ತಮ ಬೆಲೆ ಸಿಗುತ್ತದೆ. ಮತ್ತು ಯಂತ್ರೋಪಕರಣಗಳನ್ನು ವ್ಯವಹಾರವನ್ನು ಮಾಡುವಂತಹ ವ್ಯಕ್ತಿಗಳಿಗೆ, ವ್ಯಾಪಾರಸ್ಥರಿಗೆ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ಗಳಿಸುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ
ಆರ್ಥಿಕ ಸ್ಥಿತಿಗತಿಗಳು. ನೋಡಿ, ಬ್ಯಾಂಕ್ಗಳಿಂದ ಸುಲಭವಾಗಿ ಸಾಲ ದೊರೆಯುತ್ತದೆ ಮತ್ತು ಅಂತ ಹೇಳಿಬಿಟ್ಟು ನೀವು ಅದಕ್ಕೆ ಆಮಿಷಗಳಿಗೆ ಒಳಗಾಗಿ ದಾಖಲೆಗಳನ್ನು ಆದಷ್ಟು ಎಚ್ಚರಿಕೆಯಿಂದ ನೀವು ಓದಿ ಅದನ್ನು ನೀವು ಆ ಸಾಲವನ್ನು ತೆಗೆದುಕೊಳ್ಳಿಕ್ಕೆ ಪ್ರಯತ್ನವನ್ನು ಪಡಿ. ಅಥವಾ ಒಂದು ಅಗ್ನಿ ಪರೀಕ್ಷೆ ಆಗುವಂತಹ ಸಾಧ್ಯತೆ ಇದೆ ಫೈನಾನ್ಷಿಯಲ್ ಸ್ಟೇಟಸ್ನಲ್ಲಿ. ಯಾಕೆಪ್ಪ ಅಂತ ಹೇಳಿದ್ರೆ ನಿಮಗೆ ಬಹಳಷ್ಟು ಅಧಿಕವಾದಂತಹ ಲಾಭ ಬರ್ತಾ ಇರುತ್ತೆ. ಆ ಲಾಭ ಬರ್ತಾ ಇದ್ರೂ ಕೂಡ ಆಸೆ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಅಂದರೆ ಹಣಕಾಸಿನ ವ್ಯಾಮೋಹಕ್ಕೋ ಅಥವಾ ಒಂದು ಒಳ್ಳೆ ನಿರ್ಧಾರವೋ ಅನ್ನೋದು ನಿಮಗೆ ಗೊತ್ತಾಗ್ತಾ ಇರೋದಿಲ್ಲ. ಆದರೆ ಏನೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದ್ರೂ ಕೂಡ ನಿಮಗೆ ಬಹಳಷ್ಟು ಹಣಕಾಸಿನ ವಿಷಯದಲ್ಲಿ ಅಗ್ನಿ ಪರೀಕ್ಷೆ ಆಗುವಂತಹ ಸಾಧ್ಯತೆ ಇದೆ. ಅಥವಾ ಕುಟುಂಬದ ನಡುವೆ ಒಂದು ಹಣಕಾಸಿನ ವಿಷಯದಲ್ಲಿ ವ್ಯವಹಾರದಲ್ಲಿ ಅಥವಾ ಸಾಲವನ್ನು ತೆಗೆದುಕೊಳ್ಳೋದಾಗ್ಲಿ ಅಥವಾ ಸಾಲವನ್ನು ಕೊಡೋದಾಗ್ಲಿ ಸ್ವಲ್ಪ ಬಹಳಷ್ಟು ಅಗ್ನಿ ಪರೀಕ್ಷೆಗಳಿದೆ. ಅಥವಾ ನೀವು ಲೇವಾದೇವಿ ವ್ಯವಹಾರಸ್ಥರೇ ಆಗಿದ್ರೆ ಅಥವಾ ಸಾಲ ಕೊಡುವಂತಹ ವ್ಯಕ್ತಿಗಳೇ ಆಗಿದ್ರೆ ಅವರ ಬಳಿಯಲ್ಲಿರ್ತಕ್ಕಂತಹ ಒಂದು ವಸ್ತುಗಳನ್ನು ಅಡಮಾನವಾಗಿ ಇಟ್ಟುಕೊಂಡು ನೀವು ಸಾಲದ ವ್ಯವಹಾರವನ್ನು ಮಾಡಿದರೆ ನಿಮಗೆ ವಿಶೇಷವಾದಂತಹ ಲಾಭ. ನೀವು ಸಾಲವನ್ನು ತೆಗೆದುಕೊಳ್ಳಬೇಕಾದ್ರೂ ಕೂಡ ಎಚ್ಚರಿಕೆಯಿಂದ ಮಾಡಿ. ಒಟ್ಟಾರೆಯಾಗಿ ಹೇಳೋದಾದ್ರೆ ಹಣಕಾಸಿನಲ್ಲಿ ಲಾಭಕರವಿದೆ. ಓಕೆನಾ? ಆದರೆ ಸ್ವಲ್ಪ ಅಗ್ನಿ ಪರೀಕ್ಷೆ ದೈವ ರಕ್ಷಣೆಯೂ ಕೂಡ ಇದೆ. ಆದರೆ ಯಾರೋ ನಿಮಗೇನೋ ಇನ್ನೊಂದು ರೀತಿಯಲ್ಲಿ ಮೋಸ ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶ ಇಟ್ಕೊಂಡು ನಿಮ್ಮ ಹತ್ರ ಬರ್ತಾರೆ. ಹೆಚ್ಚಿನ ಬಡ್ಡಿ ಆಸೆ ಕೊಡ್ತೀನಿ ಅಂತಲೂ ಹೇಳ್ಕೊಂಡು ನಿಮ್ಮನ್ನ ವ್ಯಾಮೋಹಕ್ಕೆ ಒಳಗಾಗಬೇಕು ಅಂತ ಹೇಳಿ ಕೂಡ ನಿಮ್ಗೆ ಮಾಡ್ತಾರೆ. ಆದರೆ ನೀವು ಅದಕ್ಕೆ ಅಂಜದೆ ಬಹಳಷ್ಟು ಯಾರೋ ಇನ್ನೊಬ್ಬ ಸ್ನೇಹಿತ ಹೇಳಿ ಆ ಒಂದು ದೈವ ರಕ್ಷಣೆ ಅನ್ನೋದು ನಿಮಗೆ ಸಿಗುತ್ತೆ. ಯಾಕೆಂತ ಹೇಳಿದ್ರೆ ಆ ಅಗ್ರಿಮೆಂಟಲ್ಲಿ ಏನೋ ಒಂದು ಮೋಸ ಆಗ್ಬೇಕನ್ನುವಂತಹ ಒಂದು ಸಂದರ್ಭದಲ್ಲೇ ನಿಮಗೆ ದೈವ ರಕ್ಷಣೆ ಸಿಗುತ್ತೆ. ಆ ದೈವ ರಕ್ಷಣೆಯಿಂದ ನಿಮಗೆ ಪಾರಾಗುವಂತಹ ಸಾಧ್ಯತೆ ಇದೆ. ಇದರಿಂದ ನಿಮಗೆ ಏನಪ್ಪ ತಿಳ್ಕೋಬೇಕಪ್ಪ ಅಂತ ಹೇಳಿದ್ರೆ ನೀವು ಹಣಕಾಸಿನಲ್ಲಿ ನಿಮಗೆ ಈ ತಿಂಗಳಿನಲ್ಲಿ ನಷ್ಟ ಅನ್ನೋದು ಆಗೋದಿಲ್ಲ. ಆದರೆ ಹಿರಿಯರ ಸಲಹೆಯನ್ನು ಪಡೆದುಕೊಳ್ಳಿ ಅಥವಾ ಮನೆಯ ಸದಸ್ಯರ ಹಣಕಾಸಿನ ಸಲಹೆ ಬಗ್ಗೆ ನೀವು ತಿಳಿದುಕೊಳ್ತಾ ಇರಿ. ಅವ್ರು ಏನು ಹೇಳ್ತಾರೆ ಅದ್ರ ಬಗ್ಗೆ ನೀವು ನಿಮ್ಮ ಮನಸ್ಸನ್ನ ಕೇಳ್ತಾ ಇರಿ. ಕೇಳಲಿಲ್ಲ ಅಂತ ಹೇಳಿದ್ರೆ ಬಹಳಷ್ಟು ತೊಂದರೆ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನ ಕುಟುಂಬದ ಬಗ್ಗೆ ನೋಡಿದಾಗ ವಿಶೇಷವಾಗಿ ಸಂಗಾತಿಯಿಂದ ಲಾಭ ಮತ್ತು ಪತ್ನಿಯ ಮೇಲೆ ಬಹಳಷ್ಟು ತಪ್ಪು ತಿಳುವಳಿಕೆ ಬರುವಂತಹ ಸಾಧ್ಯತೆ ಇದೆ. ಆದಷ್ಟು ಸ್ವಲ್ಪ ನೀವು ಉಂಟಾಗುವಂತಹ ಸಾಧ್ಯತೆ, ಆದಷ್ಟು ಸ್ವಲ್ಪ ನೀವು ಕುಂತು ಮಾತನಾಡಿ ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರವನ್ನು ನೀವೇ ಹುಡ್ಕೊಂಡು ಮಾಡ್ತಾ ಹೋದ್ರೆ ನಿಮ್ಮ ದಾಂಪತ್ಯ ಜೀವನ ಬಹಳಷ್ಟು ವಂಡರ್ಫುಲ್ ಆಗಿ ಇರುತ್ತೆ. ಅಂದ್ರೆ ಸ್ವಲ್ಪ ಅನಿರೀಕ್ಷಿತವಾದಂತಹ ಕೆಲವೊಂದು ಗಂಡ ಹೆಂಡತಿಯ ನಡುವೆ ಸ್ವಲ್ಪ ಅನಿರೀಕ್ಷಿತವಾದಂತಹ ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆ. ಅಥವಾ ನಿಮ್ಮ ಗಂಡ ಯಾವುದೋ ಒಂದು ರೀತಿಯಲ್ಲಿ ಏನೋ ಒಂದು ಹೆಣ್ಣಿನ ದೃಷ್ಟಿಗೆ ಬೀಳೋದಾಗಿರ್ಬೋದು, ಅದು ಬಿದ್ದಿರೋದಿಲ್ಲ, ಆದರೆ ನಿಮ್ಮ ತಪ್ಪು ಕಲ್ಪನೆ ನಿಮ್ಮನ್ನ ನಾಶ ಮಾಡ್ತಾ ಇರುತ್ತೆ. ಹಾಗಾಗಿ ಅಂತಹ ತಪ್ಪು ಕಲ್ಪನೆಗಳಿಂದ ಹೊರಗಡೆ ಬಂದು ಮಾಡಿದಂತಹ ತಪ್ಪಿಗೆ ಏನೇನಾಯ್ತು ಅನ್ನೋದನ್ನ ನೀವು ಕ್ರಾಸ್ ಕ್ವಶನ್ನ ಕೇಳ್ತಾ ಹೋದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ತಪ್ಪುಗಳು ನಿಮಗೆ ಸಿಗೋದಿಲ್ಲ. ಹಾಗಾಗಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಲಾಭಕರವಿದೆ. ಮಕ್ಕಳ ಶಿಕ್ಷಣದ ಬಗ್ಗೆ ಆಲೋಚನೆಯನ್ನ ಮಾಡಬೇಕು. ಇನ್ನ ಮುಂದಿನ ವಿಚಾರಧಾರೆಯನ್ನ ನೋಡೋಣ ಬನ್ನಿ. ನೋಡಿ, ಪ್ರೇಮ ಜೀವನದಲ್ಲಿರ್ತಕ್ಕಂಥವರಿಗೆ ಬರೆದಿಟ್ಟುಕೊಳ್ಳಿ, ಬಂಗಾರದಂತಹ ಸಂಗಾತಿ ಸಿಗ್ತಾರೆ. ಅಂದ್ರೆ ಅವಿವಾಹಿತರಿಗೆ ವಿವಾಹ ಯೋಗ ಕೂಡಿಕೊಂಡು ಬರುವಂತಹ ಸಾಧ್ಯತೆ ಇದೆ. ಅದು ಹೇಗಪ್ಪ ಅಂತ ಹೇಳಿದ್ರೆ ನೋಡಿ, ನೀವು ಯಾರನ್ನೋ ಜೀವನದಲ್ಲಿ ಯಾರನ್ನೂ ಇಷ್ಟಪಡದೆ ಹಾಗೆ ಸುಮ್ಮನೆ ಇರಬೇಕು ಅಂತ ಹೇಳ್ತೀರಾ. ಆದರೆ ನಿಮಗೆ ಬಂಗಾರದಂತಹ ಒಂದು ಸ್ತ್ರೀ ನಿಮಗೆ ಒಂದು ಆಕರ್ಷಣೆ ಆಗುವಂತಹ ಸಾಧ್ಯತೆ ಇದೆ. ಆಕರ್ಷಣೆಯಾಗಿ ಅವರನ್ನೇ ಕೂಡ ನೀವು ವಿವಾಹ ಆಗುವಂತಹ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಅಂಜನ ಶಾಸ್ತ್ರದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಅದು ಒಂದು ಒಳ್ಳೆ ರೀತಿಯಲ್ಲಿ ಒಂದು ಬಾಂಧವ್ಯ ಬೆಳೆಯುವಂತಹ ಸಾಧ್ಯತೆಯು ಕೂಡ ಇದೆ. ಆ ಬಾಂಧವ್ಯ ಶಾಶ್ವತವಾಗಿ ಗಟ್ಟಿಯಾಗಿರುತ್ತೆ. ಆ ಬಾಂಧವ್ಯಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಅಥವಾ ನೀವಿನ್ನೂ ಕೂಡ ವಿವಾಹ ಆಗಿಲ್ಲ, 30 ವರ್ಷ 35 ವರ್ಷವೂ ಕೂಡ ಇನ್ನೂ ವಿವಾಹ ಆಗಿಲ್ಲಪ್ಪ ಅಂತ ಹೇಳಿದ್ರೆ ಈ ತಿಂಗಳಿನಲ್ಲಿ ವಿವಾಹ ಯೋಗಗಳು ಕೂಡಿಕೊಂಡು ಬರುವಂತಹ ಸಾಧ್ಯತೆ ಇದೆ. ಅಥವಾ ಗುರುಗಳೇ, ಈಗಲೇ ನಾನು ಲವ್ ಲೈಫ್ನಲ್ಲಿ ಇದ್ದೀನಿ, ಬಂಗಾರದಂತಹ ಒಂದು ಸಂಗಾತಿ ಇದ್ದಾರೆ ಅಂತ ಹೇಳಿದ್ರೆ ಅಂಥವರಿಗೆ ಬಹಳಷ್ಟು ಶುಭಕರವಿದೆ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ಆರೋಗ್ಯದಲ್ಲಿ ಅತಿಯಾದ ಒತ್ತಡದಿಂದ ನಿದ್ರಾಹೀನತೆ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ. ಆದಷ್ಟು ಸ್ವಲ್ಪ ಆರೋಗ್ಯದ ಮೇಲೆ ಕಾಳಜಿಯನ್ನು ವಹಿಸುವುದು. ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಒಳ್ಳೆಯದಾಗಲಿ. ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳನ್ನು ಆರಾಧನೆಯನ್ನು ಮಾಡಿದ್ರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆಯಾಗತ್ತೆ. ರಾಯರಿದ್ದಾರೆ ಎಂದು ಕಮೆಂಟ್ ಮಾಡಿ. ಒಳ್ಳೆಯದಾಗಲಿ. ಹರಿ ಓಂ.